ಉರಿ, ಹುಳಿತೇಗು, ಊಟ ಮಾಡಿದ ಮೇಲೆ ಹೊಟ್ಟೆ ಉಬ್ಬರಿಸಿಕೊಳ್ಳುವುದು, ಖಾಲಿ ಹೊಟ್ಟೆಯಲ್ಲಿದ್ದಾಗ ಹೆಚ್ಚು ಹೆಚ್ಚು ಹೊಟ್ಟೆ ಉರಿ ಬರುವುದು ಈ ಸಮಸ್ಯೆ ಇಂದಿನ ಕಾಲದಲ್ಲಿ ಸಾಮಾನ್ಯವಾಗಿದೆ. ಆದರೆ ಇದು ಹೊಸ ರೋಗವಲ್ಲ. ಇದನ್ನು ಸಾವಿರಾರು ವರ್ಷಗಳ ಹಿಂದೆ ಚರಕ ಮಹರ್ಷಿಯರು ಇದನ್ನು ಆಮ್ಲಪಿತ್ತ ಅಂತ ಹೇಳಿದ್ದಾರೆ. ಈಗಿನ ಕಾಲದಲ್ಲಿ ನಾವು ಇದನ್ನು ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿ ಅಂತ ಕರಿತೇವೆ. ಆಮ್ಲಪಿತ್ತ ಅಂತ ಹೇಳಿದ್ರೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದ್ರೆ ಆಸಿಡಿಟಿಗೆ ಕಾರಣಗಳು, ಲಕ್ಷಣಗಳು ಮತ್ತು ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂತಹ ಗಿಡಮೂಲಿಕೆ ಔಷಧಿ ಯಾವುದಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ವಿಡಿಯೋನ ಕೊನೆ ತನಕ ನೋಡಿ. ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಿತ್ತ ದೇಹದಲ್ಲಿ ಜಾಸ್ತಿಯಾಗಿ ಬರುವಂತಹ ಒಂದು ಕಾಯಿಲೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಅತೀವ ಆಮ್ಲ ಆಹಾರ ತಿನ್ನುವುದು ಅಂತ ಹೇಳಿದ್ರೆ ತುಂಬವಾದ ಹುಳಿ ಪದಾರ್ಥವನ್ನು ತಿನ್ನುವುದು, ಅತಿ ಕಟು ಆಹಾರ ತಿನ್ನುವುದು ಅಂತ ಹೇಳಿದ್ರೆ ತುಂಬಾ ಖಾರವಾದ ಆಹಾರ ತಿನ್ನುವುದು, ಅದೇ ತರ ದಿವಸ್ವಪ್ನ ದಿನಗಳಲ್ಲಿ ನಿದ್ರೆ ಮಾಡುವುದು, ಮತ್ತೆ ರಾತ್ರಿ ಜಾಗರಣ, ರಾತ್ರಿಯಲ್ಲಿ ನಿದ್ರೆ ಬಿಡುವುದು ಮತ್ತು ಅತಿಯಾಗಿ ಚಿಂತೆ ಮಾಡುವುದು ಆಮ್ಲಪಿತ್ತಕ್ಕೆ ಮುಖ್ಯ ಕಾರಣವಾಗಿದೆ. ಅಂತ ಹೇಳಿದ್ರೆ ಆಮ್ಲಪಿತ್ತದಲ್ಲಿ ಲಕ್ಷಣಗಳು ಯಾವ ತರ ಇರ್ತದೆ ಅಂತ ಹೇಳಿದ್ರೆ ಉರೋದಾಹ ಅಂತ ಹೇಳಿದ್ರೆ ಎದೆಯಲ್ಲಿ ಉರಿ ಬರುವುದು, ಅದೇ ತರ ತಿಕ್ತ ಆಮ್ಲ ಉದ್ಗಾರ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಕಹಿಯಾದ ಮತ್ತೆ ಹುಳಿಯಾದ ತೇಗು ಬರುವುದು, ಅದೇ ತರ ಕಂಠದಾಹ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಕಂಠದಾಹ ಅಂತ ಹೇಳಿದ್ರೆ ಈ ಗಂಟಲಿನ ಭಾಗದಲ್ಲಿ ಉರಿ ಬರುವುದು, ಅದೇ ತರ ಅಜೀರ್ಣ ಅಂತ ಹೇಳಿದ್ದಾರೆ. ಯಾವುದೇ ಆಹಾರ ತಿಂದರೂ ಅದು ಅಜೀರ್ಣವಾಗದೆ ಅದರದೇ ತೇಗು ಮೇಲೆ ಮೇಲೆ ಬರ್ತಿರುವುದು, ಅದೇ ತರ ಅರೋಚಕ ಅಂತ ಹೇಳಿದ್ದಾರೆ. ಅರೋಚಕ ಅಂತ ಹೇಳಿದ್ರೆ ಟೇಸ್ಟ್ಲೆಸ್ನೆಸ್, ಯಾವುದೇ ತರಹದ ಆಹಾರಕ್ಕೆ ರುಚಿ ಇರುವುದಿಲ್ಲ. ಇದೆಲ್ಲ ಆಮ್ಲಪಿತ್ತದ ಲಕ್ಷಣಗಳು ಅಂತ ಚರಕರು ಮೆನ್ಷನ್ ಮಾಡಿದ್ದಾರೆ. ಆಮ್ಲಪಿತ್ತದಲ್ಲಿ ಚಿಕಿತ್ಸೆ ಯಾವ ತರ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ನಿಧಾನ ಪರಿವರ್ಜನ ಅಂತ ಹೇಳಿದ್ರೆ ಏನು ಕಾರಣವಿದೆ ಆಮ್ಲಪಿತ್ತಕ್ಕೆ ಆ ತರದ ಆಹಾರ ವಿಹಾರವನ್ನು ಬಿಟ್ಬಿಡ್ಬೇಕು. ಮತ್ತೊಂದು ಶಮನ ಚಿಕಿತ್ಸೆ. ಈ ಶಮನ ಚಿಕಿತ್ಸೆಯಲ್ಲಿ ಚರಕರು ಒಂದು ಅದ್ಭುತವಾದ ಔಷಧಿ ಹೇಳಿದ್ದಾರೆ, ಅದುವೇ ಎಷ್ಟಿ ಮಧು. ನೋಡಿ ವೀಕ್ಷಕರೇ, ಎಷ್ಟಿ ಮಧು ಈ ತರ ಇರ್ತದೆ. ಇದರ ಬೊಟಾನಿಕಲ್ ನೇಮ್ ಬಂದು ಗ್ಲೈಸಿರೈಸಾ ಗ್ಲೇಬ್ರಾ ಅಂತ. ಇದು ಕನ್ನಡದಲ್ಲಿ ಜ್ಯೇಷ್ಠ ಮಧು ಅಂತ ಕರೀತಾರೆ, ಅತಿ ಮಧುರ ಅಂತಲೂ ಕರೀತಾರೆ. ಇದರ ಯೂಸ್ಫುಲ್ ಪಾರ್ಟ್ ನಮ್ದು ಬೇರು ಮತ್ತು ಕಾಂಡ. ಇದು 2-3 ಮೀಟರ್ ಬೆಳೆಯುವಂಥ ಒಂದು ಗಿಡವಾಗಿದೆ. ಇದು ಜಮ್ಮು ಕಾಶ್ಮೀರ ಭಾಗದಲ್ಲಿ ಬೆಳೀತದೆ. ಇದು ಬಹುವಾರ್ಷಿಕ ಗಿಡವಾಗಿದೆ. ಇದು ಕನ್ನಡದಲ್ಲಿ ಇದಕ್ಕೆ ಜ್ಯೇಷ್ಠ ಮಧು ಅಥವಾ ಅತಿ ಮಧುರ ಅಂತ ಕರೀತಾರೆ. ಇದರ ಪ್ರಿಪ್ರೇಷನ್ ಬಂದು ಇದರ ಚೂರ್ಣ, ಎಷ್ಟಿ ಮಧು ಚೂರ್ಣ ಮತ್ತೆ ಎಷ್ಟಿ ಮಧು ಕ್ಷೀರಪಾಕ. ಮಧು ಕ್ಷೀರಪಾಕ ಮಾಡೋದು ಹೇಗಂತ ಹೇಳಿದ್ರೆ ಒಂದು ಪಾರ್ಟ್ ದ್ರವ್ಯ ತಗೊಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಮಧು ತಗೊಳ್ಬೇಕು, ಅದನ್ನು ಸ್ವಲ್ಪ ಒರಟಾಗಿ ಚೂರ್ಣ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 8 ಪಾರ್ಟ್ ಹಾಲು ಹಾಕೊಳ್ಬೇಕಾಗ್ತದೆ. 8 ಪಾರ್ಟ್ ಅಂತ ಹೇಳಿದ್ರೆ ಒಂದು 80 ml ನಷ್ಟು ಹಾಲು ಹಾಕೊಳ್ಬೇಕು. ಒಂದು ಪಾರ್ಟ್ ಇದು ನಮ್ದು ದ್ರವ್ಯ, ಅದು ಒಂದು ಪಾರ್ಟ್ ಅಂತ ಹೇಳಿದ್ರೆ 10 ಗ್ರಾಮಿನಷ್ಟು ದ್ರವ್ಯ. ಇದಕ್ಕೆ ಅಷ್ಟೇ ಪ್ರಮಾಣದ ಅಂತ ಹೇಳಿದ್ರೆ 8 ಪಾರ್ಟ್ ನೀರು ಹಾಕೊಳ್ಬೇಕು. ಪುನಃ ಈಗ ಟೋಟಲ್ 8 ಪಾರ್ಟ್ ನೀರು, 8 ಪಾರ್ಟ್ ಹಾಲು, ಇದನ್ನು ಮಂದಾಗ್ನಿಯಲ್ಲಿ ಕುದಿಸ್ಬೇಕಾಗ್ತದೆ. ಇದನ್ನು ನಾವು ಕುದಿಸ್ತಾ ನಂತರ ಇದನ್ನು 80 ml ಉಳಿಯುವಷ್ಟು ಕುದಿಸ್ಬೇಕಾಗ್ತದೆ. ಅಂತ ಹೇಳಿದ್ರೆ ಹಾಲಿನ ಭಾಗದಷ್ಟು ಇಳಿಸ್ಬೇಕಾಗ್ತದೆ. ಈ ಹಾಲಿನ ಭಾಗದಷ್ಟು ಇಳಿಸಿದ ದ್ರವ್ಯವನ್ನು ನಾವು ಗಾಳಿಸ್ಕೊಳ್ಬೇಕು. ನಂತರ ಇದು 40 ml ಬೆಳಗ್ಗೆ ಮತ್ತು 40 ml ರಾತ್ರಿ ಊಟದ ನಂತರ ತೆಗೆದುಕೊಳ್ತಾ ಬಂದ್ರೆ 1 ವಾರಗಳ ಕಾಲ ತೆಗೆದುಕೊಳ್ಬೇಕು. ಇದರಿಂದ ನಾವು ಆಸಿಡಿಟಿಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದಾಗಿದೆ. ಅಕಸ್ಮಾತ್ ಎಷ್ಟಿ ಮಧು ಕ್ಷೀರಪಾಕ ಮಾಡಲಿಕ್ಕೆ ಕಷ್ಟ ಆದ್ರೆ ಎಷ್ಟಿ ಮಧು ಚೂರ್ಣ ಅಂತ ಮಾರ್ಕೆಟ್ ಅಲ್ಲಿ ಸಿಗ್ತದೆ. ಇದನ್ನು ನಾವು 2-3 ಗ್ರಾಮಿನಷ್ಟು ಅರ್ಧ ಲೋಟ ಹಾಲಲ್ಲಿ ಮಿಶ್ರಣ ಮಾಡಿಕೊಂಡು ಬೆಳಿಗ್ಗೆ ಮತ್ತು ರಾತ್ರಿ ಆಹಾರದ ನಂತರ ತೆಗೆದುಕೊಳ್ತಾ ಬರಬೇಕಾಗ್ತದೆ. ಇದರಿಂದ ಕೂಡಲೂ ನಾವು ಆಮ್ಲಪಿತ್ತ ಅಂತ ಹೇಳಿದ್ರೆ ಆಸಿಡಿಟಿಯನ್ನು ಗುಣಪಡಿಸಬಹುದಾಗಿದೆ. ಅಥವಾ ಎಷ್ಟಿ ಮಧು ಚೂರ್ಣವನ್ನು ನಾವು 1 ವಾರಗಳ ಕಾಲ ಸೇವಿಸ್ತಾ ಬಂದ್ರೆ ಖಂಡಿತವಾಗಿಯೂ ಆಮ್ಲಪಿತ್ತ ಅಂತ ಹೇಳಿದ್ರೆ ಆಸಿಡಿಟಿಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದಾಗಿದೆ. ವೀಕ್ಷಕರೇ, ಇದೊಂದ್ಸಲ ಪ್ರಯತ್ನ ಮಾಡಿ, ಖಂಡಿತವಾಗಿಯೂ ಇದು ಉತ್ತಮವಾದ ಫಲಿತಾಂಶವನ್ನು ನೀಡುತ್ತದೆ.
ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.